ಒಮ್ಮೆ ಬೇಜಾರಾಗ್ತಕ್ಕಂಥ ಸಂಗತಿ ಏನಂದರೆ ಈ ಭಾರತದ ಪ್ರಜಾಪ್ರಭುತ್ವ ಇದೆಯಲ್ಲ, ಅದು ಇಷ್ಟೊಂದು ಎಲ್ಲರಿಗೂ ಅವಕಾಶ ಅಂತಕ್ಕಂಥದ್ದು ಇದೆಯಲ್ಲ, ಅದೇ ಕೆಲವು ಸಮಯ ನೋವು ಕೊಡ್ತಕ್ಕಂಥ ಸಂಗತಿ. ಯಾವ ಮಂತ್ರಾಕ್ಷತೆ ಅನಾದಿ ಕಾಲದಿಂದ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಪ್ರದಾಯ. ಅಕ್ಷತೆ ಅಂತಕ್ಕಂಥದ್ದು ಜನರೆಲ್ಲ ಒಟ್ಟಾಗಿ ಒಂದಾಗಿ ಒಂದು ಮಂಗಳಕರ ಕಾರ್ಯವನ್ನು ಮಾಡ್ತಕ್ಕಂಥ ಇದರಲ್ಲಿ ಯಾವುದೇ ಮುರಿದ ಅಕ್ಕಿ ಅಲ್ಲದೆ ಚೆಂದ ಇರ್ತಕ್ಕಂಥ ಅಕ್ಕಿನ ಮನೆಯಲ್ಲಿ ಕುಂಕುಮದ ರೂಪದಲ್ಲಿ ಕೊಟ್ಟು ಆ ಮನೆಯಲ್ಲಿ ಅನ್ನಪೂರ್ಣೆಯನ್ನು ಬೆಳಗಿಸ್ಬೇಕು ಅಂತಕ್ಕಂಥದ್ದು ಒಂದು ಮಹತ್ತರವಾದಂಥ ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸಂಪ್ರದಾಯ ಅನಾದಿ ಕಾಲದಿಂದ ಮಾಡ್ಕೊಂಬರ್ತಾಯಿದ್ರು. ಬಹಳ ನೋವು ಕೊಡುವಂಥದ್ದೇನೆಂದರೆ 500 ವರ್ಷಗಳ ಸಂಘರ್ಷದ ನಂತರ ಏನು ಭವ್ಯ ರಾಮ ಮಂದಿರದ ನಿರ್ಮಾಣ ಆಗ್ತಾಯಿದೆ, ದೇಶದ ಉದ್ದಗಲಕ್ಕೂ ಕೋಟ್ಯಾಂತರ ರಾಮ ಮಂದಿರಗಳಿದ್ದಾವೆ. ಅದೇ ರಾಮ ಮಂದಿರದಲ್ಲಿ ಯಾಕೆ ವಿಶೇಷ ಅಂತಂತಂದರೆ, ಒಂದು ರೀತಿ ದಾಸ್ಯದ ಚಿಹ್ನೆಯ ರೂಪದಲ್ಲಿದ್ದಂಥ ರಾಮ, ಯಾವ ರಾಮನ ಜನ್ಮಸ್ಥಾನ ಏನಿತ್ತೋ ಅದರಲ್ಲಿ ಅದನ್ನು ಹಾನಿ ಮಾಡದಂಥದ್ದು, ಅದನ್ನು ಧ್ವಂಸ ಮಾಡಿ ಯಾವ ಪಾಶವಿ ಕೃತ್ಯವನ್ನು ಮಾಡಿದರು. ಅದರ ನಂತರ 500 ವರ್ಷಗಳ ದೀರ್ಘ ಹೋರಾಟದ ನಂತರ ಉದ್ಭವ ಆದಂಥ ಒಂದು ರಾಮ ಜನ್ಮಭೂಮಿಗೆ ಸಹರ್ಷವಾಗಿ ಇಡೀ ದೇಶದ ಜನವೆಲ್ಲ ಒಂದಾಗಿ ಇದು ಒಂದು ದೇಶದ ಕಾರ್ಯಕ್ರಮ ಅಂತ ಆಚರಣೆ ಮಾಡೋ ಕಾಲಘಟ್ಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಅಲ್ಲ, ಇಡೀ ದೇಶದ ಕಾಂಗ್ರೆಸ್ ಈ ರಾಮನ ವಿಚಾರದ ಒಳಗಡೆ ಅತ್ಯಂತ ಒಂಥರ ಸಂವೇದನೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತದ್ದು. ಅಲ್ಲ, ತಪ್ಪೇನು ಮಹೇಶ್. ಈಗ ಡಿ ಕೆ ಶಿವಕುಮಾರ್ ಒಂದು ಮಾತು ಕೇಳಮ್ಮ ಕ್ವಿಕ್ ಅಂತಂದ್ರೆ, ಇದೇ ಬೇರೆ ಯಾವ್ದಾದ್ರು ಒಂದು ಸಮುದಾಯದ ಮತೀಯ ವಿಚಾರದಲ್ಲಿ ಒಂದು ಸಂಯಮದ ಗೆರೆ ಬಿಟ್ಟು ಆಚೆ ಹೋಗ್ಲಿಕ್ಕೆ ಇವ್ರು ರೆಡಿ ಇದ್ದಾರ? ಉದಾಹರಣೆಗೆ ಯಾರೋ ಒಬ್ರು ಪ್ರವಾದಿ ಬಗ್ಗೆ ಒಂದು ಕಾರ್ಟೂನ್ ಹಾಕಿದ್ರು. ಆ ಕಾರ್ಟೂನ್ ಹಾಕಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ಬೊಬ್ಬೆ ಹಾಕಿದ್ರು. ಕಾರ್ಟೂನ್ ಹಾಕಿದ್ದು ಫ್ರೆಂಡ್ಸಲ್ಲಿ ಹಾಕಿದ್ರು. ಅಂದರೆ ಬೇರೆ ಸಮುದಾಯದ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ವಿವೇಕ ಇರುತ್ತೆ, ಸಂಯಮ ಇರುತ್ತೆ, ಅದರಲ್ಲಿ ಅರಿವಿರುತ್ತೆ, ಎಚ್ಚರ ಇರುತ್ತೆ. ಏನು ಈ ದೇಶದ ಹಿಂದೂಗಳೇನು ಬಿಟ್ಟು ಬಿದ್ದುಬಿಟ್ರ ಕಾಂಗ್ರೆಸ್ಸಿಗರ ಮುಂದೆ? ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರ, ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಬಿಜೆಪಿ ಅವ್ರು ಹೈಜಾಕ್ ಮಾಡ್ತಿದ್ದೀರಪ್ಪ ಅಯೋಧ್ಯದಲ್ಲಿರೋ ರಾಮನ, ನಮ್ಮ ರಾಮ ನಮ್ಮವನು ಕೂಡ, ನಾನು ರಾಮ ಭಕ್ತ. ನಮ್ಮದೇ ನೆಲದಲ್ಲಿ ಬೆಳೆದ ಅಕ್ಕಿ, ನಾವು ಅನ್ನಭಾಗ್ಯದ ರೂಪದಲ್ಲಿ ಕೊಡ್ತಾ ಇರುವ ಅಕ್ಕಿಯನ್ನ ನಮ್ಮದೇ ಅರಿಶಿನ ಮಿಕ್ಸ್ ಮಾಡಿ ಅಕ್ಷತೆ ಅಂತ ಕೊಡ್ತಿದ್ದಾರೆ ಬಿಜೆಪಿಗರು. ತಪ್ಪೇನಿದೆ? ಬಹುಶಃ ಡಿ ಕೆ ಶಿವಕುಮಾರ್ ಅಲ್ಲ, ಅವರ ಮಾತುಗಳು ಕೇಳದಂಥ ಸಂದರ್ಭದಲ್ಲಿ ಅವರಿಗೆ ಈ ಇಡೀ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಅರಿವು ಕೂಡ ಅವ್ರಿಗೆ ಇರಲಿಕ್ಕಿಲ್ಲ. ಈ ಅಕ್ಕಿ ಇಲ್ಲಿದಲ್ಲ, ಈ ಅಕ್ಕಿ ಏನು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಾದಂಥ ಸಂದರ್ಭದಲ್ಲಿ ಇಡೀ ದೇಶದ 100 ಕೋಟಿ ಮನೆಗಳಿಗೆ ತಲುಪುವಂಥದ್ದು. ಎಷ್ಟು ಹೇಳಿ? 100 ಕೋಟಿ ಮನೆಗಳಿಗೆ ತಲುಪಲಿಕ್ಕೆ ಅಕ್ಷತೆ ತಯಾರಾಗಿರ್ತಕ್ಕಂಥದ್ದು ಎಲ್ಲಿ ಅಂದ್ಕೊಂಡ್ರೆ? ಅಯೋಧ್ಯೆಯಲ್ಲಿ ಅಕ್ಷತೆ ತಯಾರಾಗಿರ್ತಕ್ಕಂಥದ್ದು. ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ನನ್ನ ಪಾಯಿಂಟು, ಅವ್ರು ಬೇಕಿದ್ದು ಮಾತಾಡಲಿ, ಪ್ರಶ್ನೆ ಅಲ್ಲ. ಹಿಂದೂಗಳ ಬಗ್ಗೆ ಮಾತನಾಡ್ತಕ್ಕಂಥ ಈ ದ್ರಾಷ್ಟತೆ ಇದೆಯಲ್ಲ, ಇವ್ರಿಗೆ ಯಾರು ಅಪ್ಪಣೆ ಕೊಟ್ಟಂಥದ್ದು? ಹಿಂದೂಗಳ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ನಾವು ಅಂತ ಭಾವ ಮಾಡಿಬಿಟ್ರೆ ಆ ಕಾಲ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ಸು ಆ ಥರ ಭಾವಿಸ್ಕೊಂಡು ನಾವು ಏನು ಬೇಕಾದ್ರೂ ಮಾತನಾಡ್ಬೋದು, ನಮ್ಮ ದೇವವನ್ನು ಹೇಗೆ ಬೇಕಾದ್ರೂ ಅವಮಾನ ಮಾಡ್ಬೋದು, ರಾಮನನ್ನು ಅವಮಾನಿಸ್ಬೋದು, ಹಿಂದೂಗಳನ್ನು ಅವಮಾನಿಸ್ಬೋದು ಅಂತ ಅವ್ರು ಭಾವಿಸಿದ್ರೆ ಆ ದಿನಗಳ ಕಾಲಘಟ್ಟ ಹೋಗ್ಬಿಟ್ಟಿದೆ. ಎಚ್ಚರ ಇರಲಿ ಕಾಂಗ್ರೆಸ್ಸಿಗರಿಗೆ, ನಾನು ಹೇಳ್ತೀನಿ ಕೇಳಿ.